ಪೆನ್ಡ್ರೈವ್ ಪ್ರಕರಣದ ಬೆನ್ನಲ್ಲೇ ರೇವಣ್ಣ ಅವರು ಜೈಲು ಸೇರಿದ್ದಾಯಿತು. 15 ದಿನ ಕಳೆದರೂ A1 ಆರೋಪಿ ಪ್ರಜ್ವಲ್ ರೇವಣ್ಣ ಮಾತ್ರ ಪತ್ತೆಯಾಗಿಲ್ಲ. ಯಾವ ದೇಶದಲ್ಲಿದ್ದಾರೆ ಏನು ಎತ್ತ ತಿಳ್ಕೊಳ್ಳೋಕ್ಕಾಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರೂ ಕೂಡ ಇನ್ನೂ ಸುಳಿವು ಸಿಗ್ತಾ ಇಲ್ಲ. ಇದರ ಮಧ್ಯೆ ಸರ್ಕಾರಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ ಯುರೋಪ್ನಲ್ಲಿದ್ದಾರಂತೆ. ಯಾವ ವೀಸಾ ತಗೊಂಡು ಎಲ್ಲೆಲ್ಲಿ ಸುತ್ತಾ ಇದ್ದಾರೆ, ಆ ಬಗ್ಗೆ ಏನು ಇನ್ಫಾರ್ಮೇಶನ್ ಇದೆ ನೋಡೋಣ ಬನ್ನಿ. ಪೆನ್ ಡ್ರೈವ್ ಪ್ರಜ್ವಲ್ ಈಗ ಎಲ್ಲಿದ್ದಾರೆ? ಶೆಂಗೆನ್ ವೀಸಾ ಪಡೆದು ಆಟ ಆಡ್ತಿದ್ದಾರಾ? ಸದ್ಯ ಸ್ವದೇಶಕ್ಕೆ ಬರೋದೇ ಡೌಟಾ? ರಾಜ್ಯಾದ್ಯಂತ ಭಾರಿ ಸಂಚಲನಕ್ಕೆ ಕಾರಣವಾಗಿರುವ ಪೆನ್ ಡ್ರೈವ್ ಕೇಸ್ ಒಂದಿಲ್ಲೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ದಿನಗಳೇ ಕಳೆದು ಹೋಗಿದೆ. ಆದ್ರೆ ಪ್ರಜ್ವಲ್ ಮಾತ್ರ ಯಾವ ದೇಶದಲ್ಲಿದ್ದಾರೆ ಅನ್ನೋದು ಪತ್ತೆಯಾಗಿಲ್ಲ. SIT ಟೀಮ್ಗೆ ಪ್ರಜ್ವಲ್ ಲೊಕೇಶನ್ ಟ್ರೇಸ್ ಮಾಡೋದೇ ಕಷ್ಟವಾಗಿದೆ. ಜರ್ಮನಿ ಪ್ರವಾಸದ ಬಗ್ಗೆ ಮಾತ್ರ ಮಾಹಿತಿ ಇದ್ದು ಯಾವ ದೇಶದಲ್ಲಿದ್ದಾರೆ ಅನ್ನೋದೇ ನಿಗೂಢ. ಆದ್ರೆ ಸರ್ಕಾರದ ಮಾಹಿತಿ ಪ್ರಕಾರ ಯುರೋಪ್ನಲ್ಲೇ ಇದ್ದಾರೆ ಅನ್ನಲಾಗಿದೆ. ಶೆಂಗೆನ್ ವೀಸಾದೊಂದಿಗೆ ಜರ್ಮನಿ ಪ್ರವಾಸ, 26 ದೇಶಗಳಲ್ಲಿ ಓಡಾಟಕ್ಕೆ ಸಿಕ್ಕಿದೆ ಅವಕಾಶ. ಇನ್ನು ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದೇ SITಗೆ ತಲೆನೋವು. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಜ್ವಲ್ನ ಕರೆತರುವ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತ ಮಾಹಿತಿ. ಅಲ್ಲದೆ ಮೇ 15ರ ಬಳಿಕ ಪ್ರಜ್ವಲ್ ಲೊಕೇಶನ್ ಹುಡುಕಾಟಕ್ಕೆ ಕಾನೂನು ಅಸ್ತ್ರ ಪ್ರಯೋಗ ಮಾಡೋಕೆ SIT ಸಿದ್ಧತೆ ನಡೆಸಿದ್ಯಂತೆ. 26 ದೇಶದಲ್ಲಿ ಬಹುದಾದ ಶೆಂಗೆನ್ ವೀಸಾ ಪಡೆದು ಪ್ರಜ್ವಲ್ ಜರ್ಮನಿ ಪ್ರವಾಸ ಮಾಡ್ತಿದ್ದಾರೆ ಅನ್ನಲಾಗಿದೆ. ಹಾಗಾಗಿ ಶೆಂಗೆನ್ ವೀಸಾ ಪಡೆದು ಜರ್ಮನಿಗೆ ತೆರಳಿದ್ದಾರೆ ಅಂತ ಮಾಹಿತಿ. ಪ್ರಜ್ವಲ್ಗೆ ಶೆಂಗೆನ್ ವೀಸಾ ಪವರ್. 26 ಯುರೋಪ್ ದೇಶಗಳನ್ನೊಳಗೊಂಡ ಒಕ್ಕೂಟ ಶೆಂಗೆನ್. ಯುರೋಪಿಯನ್ ದೇಶಗಳಿಗೆ ಈ ವೀಸಾದಡಿ ಪ್ರಯಾಣ ಮಾಡಬಹುದು. 26 ದೇಶಗಳಿಗೆ ಇದೊಂದೇ ವೀಸಾ ಸಾಕು. ಆಸ್ಟ್ರೇಲಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಚೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ಐರ್ಲೆಂಡ್, ಫಿನ್ಲ್ಯಾಂಡ್, ಫ್ರಾನ್ಸ್, ಗ್ರೀಸ್, ಹಂಗೇರಿ, ಇಟಲಿ, ಮಾಲ್ಟಾ, ಜರ್ಮನಿ, ಪೋಲೆಂಡ್, ಪೋರ್ಚುಗಲ್, ಸ್ವೀಡನ್, ಸ್ಪೇನ್ ದೇಶಗಳಿಗೆ ಪ್ರಜ್ವಲ್ ಸುಲಭವಾಗಿ ಹೋಗಬಹುದು. ಈ ವೀಸಾದಡಿ ಪ್ರಯಾಣಿಸ್ತಾ ಇರೋದ್ರಿಂದ ಪ್ರಜ್ವಲ್ ಸುಳಿವಿಲ್ಲ. ಈ ಮಧ್ಯ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರೂ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗಿಲ್ಲ. ಆದ್ರಿಂದ SIT ತನಿಖಾ ತಂಡ ಸರ್ಕಾರದ ಮೂಲಕ ಹೋರಾಡೋಕೆ ಸಿದ್ಧತೆ ನಡೆಸಿದೆ. ಶೆಂಗೆನ್ ವೀಸಾ ಪಡೆದಿರೋ ಪ್ರಜ್ವಲ್ ಬಗ್ಗೆ ಇನ್ನೆರಡು ದಿನದಲ್ಲಿ ಆರೋಪಿಯ ಲೊಕೇಶನ್ ಬಗ್ಗೆ ಗೊತ್ತಾಗುತ್ತೆ ಅನ್ನಲಾಗಿದೆ. ಒಟ್ಟಾರೆ ಪ್ರಜ್ವಲ್ ತಂದೆ ರೇವಣ್ಣ ಈಗಾಗಲೇ ಜೈಲು ಪಾಲಾಗಿದ್ದು ರೇವಣ್ಣ ವಿಚಾರಣೆಗೂ ಕೂಡ ಹಾಜರಾಗಿಲ್ಲ. ಅತ ಪ್ರಜ್ವಲ್ ಯಾವ ದೇಶದಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಪ್ರಜ್ವಲ್ ಬಂದ ನಂತರವಷ್ಟೇ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಶೆಂಗೆನ್ ವೀಸಾದಡಿಯಲ್ಲಿ ಅವರು ಓಡಾಟ ನಡೆಸ್ತಾ ಇದ್ದಾರೆ ಅನ್ನೋದು ಸರ್ಕಾರಕ್ಕೆ ಸಿಕ್ಕಿರ್ತಕ್ಕಂತಹ ಮಾಹಿತಿ. ಅಂದ್ರೆ ಇಲ್ಲಿವರೆಗೂ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರಿಂದ ಯಾವುದೇ ಇನ್ಫಾರ್ಮೇಶನ್ ಲಭ್ಯವಾಗಿಲ್ವಾ? ಈ ಇನ್ಫಾರ್ಮೇಶನ್ ಅಧಿಕೃತನ? ದಿವ್ಯಾ, ಪ್ರಮುಖವಾಗಿ ಈ ಒಂದು ಶೆಂಗೆನ್ ವೀಸಾವನ್ನು ಪಡೆದುಕೊಂಡು ಯುರೋಪ್ ರಾಷ್ಟ್ರಗಳನ್ನು ಸುತ್ತಬಹುದು ಅನ್ನೋದು ಜರ್ಮನಿಗೆ ಎಂಟ್ರಿ ಆದಾಗಿಂದನೇ ಕೂಡ ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ದುಬೈಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು, ದುಬೈಲಿದ್ದಾರೆ, ದುಬೈನಿಂದ ಬರ್ತಾರೆ, ಈ ರೀತಿಯ ಮಾಹಿತಿಗಳೇನಿತ್ತು ಇದನ್ನು ಹುಡುಕೊಂಡು SIT ಕೂಡ ಒಂದು ರೀತಿ ಪ್ರಯತ್ನ ಮಾಡಿತ್ತು. ಆದರೆ ಸರ್ಕಾರಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಆ ಒಂದು ಯುರೋಪ್ ದೇಶಗಳನ್ನು ಬಿಟ್ಟು ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಹೋಗಿಲ್ಲ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು, ಸರ್ವ್ ಮಾಡಿರ್ತಕ್ಕಂಥದ್ದು 2 ದಿನಗಳ ಹಿಂದೆ. ಹಾಗಾಗಿ ಅದಕ್ಕೂ ಮುನ್ನ ರೇವಣ್ಣ ಅವರು ಯುರೋಪಿಯನ್ ಕಂಟ್ರಿಗಳಲ್ಲಿ ಏನಾದರೂ ಸುತ್ತಾಡಿದ್ರೆ ಅದು ಗೊತ್ತಾಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಆ ಮಾಹಿತಿ ಟ್ರೇಸ್ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಒಂದು ಬ್ಲೂ ಕಾರ್ನರ್ ನೋಟಿಸ್ ಆದಮೇಲೆ ಏನಾದರೂ ಒಂದು ಗಡಿಯಿಂದ ಇನ್ನೊಂದು ಗಡಿಗೆ ಏನಾದರೂ ಟ್ರಾವೆಲ್ ಮಾಡಿದರೆ, ಅಂದರೆ ರಸ್ತೆ ಮೂಲಕ ಆಗಿರ್ಬೋದು, ಟ್ರೈನ್ ಮೂಲಕ ಆಗಿರ್ಬೋದು, ಫ್ಲೈಟ್ ಮೂಲಕ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಆ ಪಾಸ್ಪೋರ್ಟ್ ಕೂಡ ರಿಜಿಸ್ಟರ್ ಆಗುತ್ತೆ. ಹಾಗಾಗಿ ಅದಾದ ನಂತರ ಎಲ್ಲೋ ಒಂದು ಕಡೆ ಜಾಣತನವನ್ನು ಮೆರೆದು ಅವರು ಎಲ್ಲೋ ಒಂದು ಕಡೆ ಈಗಿರ್ತಕ್ಕಂಥ ದೇಶದಲ್ಲೇ ಇದ್ದಾರೋ ಅಥವಾ ಬೇರೆ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಬ್ಲೂ ಕಾರ್ನರ್ ನೋಟಿಸಲ್ಲಿ ಕೇವಲ ಆ ವ್ಯಕ್ತಿ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಕೂಡ ಟ್ರೇಸ್ ಮಾಡ್ತಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಬರುವಂಥದ್ದು ಕೂಡ ಅದಕ್ಕೆ ಪವರ್ ಇರೋದಿಲ್ಲ. ಹಾಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಪ್ರಕಾರ ಎಲ್ಲಾದರೂ ಟ್ರೇಸ್ ಮಾಡೋದು ಗೊತ್ತಾದರೆ ಆ ವ್ಯಕ್ತಿ ಅಲ್ಲಿದ್ದಾನೆ ಅಂತ ಅಂದರೆ ಅದರ ನಂತರ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಆರಂಭಿಸ್ತಾರೆ. ಹಾಗಾಗಿ ಯುರೋಪಿಯನ್ ಆ ಒಂದು ರಾಷ್ಟ್ರಗಳ ಒಕ್ಕೂಟ ಏನಿದೆ, ಅದು ಶೆಂಗೆನ್ ಒಕ್ಕೂಟದ ರಾಷ್ಟ್ರಗಳೇನಿದೆ, ಆ ಒಂದು ರಾಷ್ಟ್ರಗಳಿಗೆ ಒಂದೇ ವೀಸಾ ಬೇಕಾಗಿರುತ್ತೆ. 90 ಡೇಸ್ ಕೂಡ ಟೈಮ್ ಇರುತ್ತೆ. ಜುಲೈ ತನಕ ಕೂಡ ಟೈಮ್ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ SITಗೆ ದೊಡ್ಡ ಮಟ್ಟದ ತಲೆನೋವು ಆಗಿರ್ತಕ್ಕಂಥದ್ದು. ಒಂದು ವೇಳೆ ಈಗಿರ್ತಕ್ಕಂಥ ದೇಶದಲ್ಲಿ ಅಂದರೆ ಜರ್ಮನಿ ಬಿಟ್ಟು ಬೇರೆ ದೇಶಕ್ಕೆ ಏನಾದರೂ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಕೂಡ ಬ್ಲೂ ಕಾರ್ನರ್ ನೋಟಿಸ್ ತಲುಪಿದ ತಕ್ಷಣ ಅಲ್ಲೇ ಇದ್ದರೆ ಎಲ್ಲ ಒಂದು ಕಡೆ ಅದನ್ನು ಒಂದು ರೀತಿಯಲ್ಲಿ ಕಂಡುಹಿಡಿಯೋದು ಒಂದು ರೀತಿಯಲ್ಲಿ ಕಷ್ಟದ ಕೆಲಸಬೇಕು. ಸರಿ, ಆ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಕೂಡ SIT ಮಾಡ್ತಾ ಇದೆ. ಸರ್ಕಾರದ ಮೂಲಗಳ ಮಾಹಿತಿ ಪ್ರಕಾರ ಆ ಒಂದು ಯುರೋಪಿಯನ್ ಕಂಟ್ರಿಯನ್ನು ಬಿಟ್ಟು ಬೇರೆ ಕಡೆ ಪ್ರಜ್ವಲ್ ರೇವಣ್ಣ ಅವರು ಪ್ರವಾಸ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಮುಂದಿನ ತನಿಖಾ ಹಂತದಲ್ಲಿ ಯಾವ ರೀತಿ
ಒಂದು ರೀತಿಯಲ್ಲಿ ಟ್ರೇಸ್ ಮಾಡಬೇಕು ಮತ್ತು ಯಾವ ರೀತಿ ಕೇಂದ್ರದ ಸಹಾಯ ಪಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರಂತರವಾಗಿ ಆ ಒಂದು ಸರ್ಕಾರ ಜೊತೆ ಚರ್ಚೆಯಲ್ಲೂ ಕೂಡ ಇರ್ತಕ್ಕಂಥದ್ದು. ಅಂತಿಮವಾಗಿ SIT ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಜರ್ಮನಿಗೆ ಎಂಟ್ರಿ ಆಗಿರ್ತಕ್ಕಂಥದ್ದು ಮಾತ್ರ ಗೊತ್ತಿರ್ತಕ್ಕಂಥದ್ದು. ಎಂಟ್ರಿ ಆದಮೇಲೆ ಎಕ್ಸಿಟ್ ಎಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು SITಗೆ ತಲೆನೋವು ಆಗಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.